ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನೋಡಿದ್ರೆ ಅವನೇ ಓಡೋಗ್ಬಿಟ್ಟ. ಈ ಪ್ರಿಯ ದೇವನ ಮಟ್ಟ ಹಾಕಕ್ಕೆ ಯಾರು ಇಲ್ವಾ ಭಗವಂತ. ಚಿಕ್ಕಿ ಅಜ್ಜಿ ಬಂದ್ರು. ಅಮ್ಮ ನೋಡಮ್ಮ, ನನ್ ಕಾಲ್ಗೆ ಏನ್ ಗತಿ ಬಂತು ಅಂತ. ಮನೆಯೆಲ್ಲ ಜಿಂಕೆ ತರ ಓಡಾಡ್ಕೊಂಡಿದ್ದೆ. ಕೋಳಿ ಕಾಲ್ ಮುರ್ದಂಗೆ ಆ ಪ್ರಿಯ ನನ್ ಕಾಲ್ ಮುರಿದು ಬಿಟ್ಟಿದ್ದಾಳೆ. ಮನೇಲಿ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ನಾನ್ ಸುಮ್ಮನೆ ಇರಕ್ಕಾಗಲ್ಲ. ನಾನು ಅವ್ರ ಹತ್ರ ಹೋಗ್ಲೇಬೇಕು. ಅವರೊಬ್ರೆ ಇದಕ್ಕೆಲ್ಲ ಪರಿಹಾರ ಕೊಡಕ್ ಸಾಧ್ಯ. ಯಾರಮ್ಮ ಅದು? ವೇದನಾಯಿಕೆ ಅಮ್ಮ. ಈ ಸಮಸ್ಯೆಗೆ ಪರಿಹಾರ ಕೊಡಕ್ಕೆ ವೇದನಾಯಿಕೆ ಅಮ್ಮನಿಗೆ ಮಾತ್ರ ಸಾಧ್ಯ. ಅಲ್ಲ ಅಜ್ಜಿ, ಅವ್ರು ನಮ್ ಫೋನ್ಗೆ ಸಿಕ್ತಿಲ್ವಲ್ಲ? ಫೋನ್ ಸಿಗ್ದಲೇ ಇದ್ರೆ ಏನಾಯ್ತು? ನಾನು ಆಶ್ರಮಕ್ಕೆ ಹೋಗ್ತೀನಿ. ಅವನ್ನ ಭೇಟಿಯಾಗಿ ನಮ್ಮ ಮನೇಲಿ ಆಗ್ತಿರೋ ಸಮಸ್ಯೆಗಳನ್ನೆಲ್ಲ ಹೇಳ್ತೀನಿ. ವೇದನಾಯಿಕೆ ಅಮ್ಮ ಒಬ್ರೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ ಸಾಧ್ಯ. ಆದಷ್ಟು ಬೇಗ ನಾನು ಅವ್ರನ್ನ ಭೇಟಿ ಮಾಡ್ಲೇಬೇಕು. ಅಣ್ಣ ಧರ್ಮ ಮಾಡಿ ಅಣ್ಣ. ಸರ್, ಅಲ್ಲೊಂದಿಬ್ರು ಭಿಕ್ಷಕರಿದ್ದಾರೆ, ನಡೀರಿ ವಿಚಾರಿಸೋಣ. ಸರಿ ಸರ್, ನೋಡೋಣ. ಅಣ್ಣ ಹೊಡಿಬೇಡ್ರಣ್ಣ, ಇನ್ನೊಂದ್ಸಲ ಈ ಏರಿಯಾ ಕಡೆ ಬರಲ್ಲ. ಭಯ ಪಡಬೇಡಿ, ನಿಮ್ಗೇನು ಮಾಡಲ್ಲ. ನಮಗೆ ಮಾಹಿತಿ ಬೇಕಾಗಿತ್ತು. ನೀವು ಪ್ರತಿದಿನ ಎಲ್ಲಿ ಭಿಕ್ಷೆ ಬೇಡ್ತೀರಾ? ಇಲ್ಲೇ ಸುತ್ತಮುತ್ತ ಇರೋ ದೇವಸ್ಥಾನ ಹತ್ರ ಸ್ವಾಮಿ. ಮೊನ್ನೆ ಕಾಳಿಕಾಂಬ ದೇವಸ್ಥಾನದ ಹತ್ರ ಭಿಕ್ಷೆ ಬಿಡ್ತಿದ್ವಿ. ಅವರು ಇಲ್ಲಿ ಕುತ್ಕೋಬೇಡಿ ಅನ್ಬಿಟ್ರು ಸ್ವಾಮಿ. ಯಾಕೆ ಸ್ವಾಮಿ? ಸರಿಯಾಗಿ ನೋಡಿ, ಈ ಮಗುನ ನೀವೆಲ್ಲಾದ್ರೂ ನೋಡಿದೀರಾ? ಏನೋಪ್ಪ ನೆನ್ಪೇ ಆಗ್ತಾ ಇಲ್ಲ. ಅಮ್ಮ ಆರಾಮಾಗಿ ಸ್ವಲ್ಪ ಸರಿಯಾಗಿ ನೆನ್ಪಾಡ್ಕೊಳ್ಳಿ. ನೀವು ಯೂಶಲಿ ಹೋಗೋ ಬರೋನ್ನ ಚೆನ್ನಾಗಿ ಗಮನಿಸ್ತಾ ಇರ್ತೀರಾ, ನಿಮಗೆ ಗೊತ್ತಿರುತ್ತೆ. ನೆನಪು ಮಾಡ್ಕೊಳ್ಳಿ. ನೋಡಿ, ಇದು ಅದೇ ಮಗು ಅಲ್ವಾ? ಯಾವ ಮಗುನೋ? ಅದೇ ಒಂದ್ ಹೆಂಗ್ಸು ಕಪ್ಪಟ್ಟೆ ಹಾಕೊಂಡ್ ಬಂದಿತ್ತಲ್ಲ, ಆ ಹೆಂಗ್ಸ್ ಕೈಯಲ್ಲಿ ಇರ್ಲಿಲ್ವಾ ಈ ಮಗು? ಏನ್ ಹೇಳ್ತಿದ್ದೀರಾ ನೀವಿಬ್ರು? ಸ್ವಲ್ಪ ದಿನಗಳ ಹಿಂದೆ ಈ ಮಗುನ ನೋಡಿದೀವಿ. ಎಲ್ಲಿ? ಕಾಳಿಕಾಂಬ ದೇವಸ್ಥಾನದ ಹತ್ರ. ಒಂದ್ ಹೆಂಗ್ಸ್ ಕೈಯಲ್ಲಿತ್ತು. ಹೆಂಗ್ಸ? ಹಾ. ಯಾರದು? ಅವ್ರು ಎಲ್ಲಿರ್ತಾರೆ, ಹೇಗಿರ್ತಾರೆ? ಏನೂ ಗೊತ್ತಿಲ್ಲ ಸರ್. ಒಂದ್ 3-4 ಸಲ ನೋಡಿದೀನಿ. ಆ ಮಗುನ ಹಿಡ್ಕೊಂಡು ಅಡ್ಡಾಡ್ತಾ ಇರ್ತಾಳೆ. ಆಕೆ ಏನಾದ್ರೂ ನಿಮ್ ಗುಂಪಿನವರಾ? ನಿಮ್ ಜೊತೆ ಏನಾದ್ರೂ ಭಿಕ್ಷೆ ಬೇಡ್ತಿದ್ರಾ? ನಮ್ ಗುಂಪ್ನವಳಾಗಿದ್ರೆ ಗೊತ್ತಾಯ್ತಿರ್ಲಿಲ್ವಾ? ಯಾರೋ ಏನೋ, ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ. ಅಲ್ಲ, ನೀವು ಅಂದ್ರೆ ನೀವಿಬ್ರು ಅಂತಲ್ಲ, ನಿಮ್ ತರನೇ ಬೇರೆ ಬೇರೆ ಗುಂಪುಗಳಿರ್ತಾವಲ್ಲ. ಇದ್ರೂ ಇರ್ಬೋದು ಸರ್, ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಸರ್. ಸರ್, ಈಗಲೇ ಕಾಳಿಕಾಂಬ ದೇವಸ್ಥಾನಕ್ಕೆ ಹೋಗಿ CCTV ಫೋಟೋಸ್ ತೆಗೆಸೋಣ. ಎಷ್ಟ್ ದಿನದ್ದು ಅಂತ ತೆಗ್ಸೋದು? ನೀವ್ ಎಷ್ಟ್ ದಿನದ ಮುಂಚೆ ನೋಡಿದ್ದು ಅಂತ ಹೇಳಿದ್ರಿ? ಅಬ್ಬಬ್ಬಾ ಅಂದ್ರೆ 1 ವಾರ ಇರ್ಬೋದು ಸರ್. 1 ವಾರ ಅಂತೆ? ಹಿಂದೆ ಮುಂದೆ ಒಂದು 2-3 ದಿನದ್ದು ಚೆಕ್ ಮಾಡಿಸಿದ್ರೆ ನಮ್ಗೆ ಸಿಗುತ್ತೆ ಅನ್ಸುತ್ತೆ. ಅಂಡ್ 3-4 ಸತಿ ನೋಡಿದೀನಿ ಅಂತ ಹೇಳ್ತಿದ್ದಾರೆ. ಮೇ ಬಿ ಆ ಹೆಂಗ್ಸು ಆ ದೇವಸ್ಥಾನ ಸುತ್ತಮುತ್ತನೇ ಇದ್ದಾರೆ ಅಂತ ಅನ್ಸುತ್ತೆ. ನಾವು ಒಂದ್ಸತಿ ಎಲ್ಲ ಕಡೆ ಚೆಕ್ ಮಾಡೋಣ. ಹಾಗೆ ಇವರನ್ನ ಕಸ್ಟಡಿಗೆ ತಗೊಳ್ಳಿ. ಅಯ್ಯೋ, ನಮ್ಮನ್ನ ಯಾಕೆ ಸರ್ ಅರೆಸ್ಟ್ ಮಾಡ್ತೀರಾ? ನಾವೇನು ತಪ್ಪು ಮಾಡಿಲ್ಲ ಸರ್, ನಮ್ಮನ್ನ ಬಿಟ್ಬಿಡಿ. ನೀವು ತಪ್ಪು ಮಾಡಿದೀರ ಅಂತ ನಿಮ್ಮನ್ನ ಅರೆಸ್ಟ್ ಮಾಡ್ತಿಲ್ಲ. ನಮಗೇನಾದ್ರೂ ನಿಮ್ಮಿಂದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ, ಒಂದ್ ವೇಳೆ ನಮಗೆ CCTV ಫುಟೇಜಲ್ಲಿ ಏನು ಸಿಗ್ಲಿಲ್ಲ ಅಂತಂದ್ರೆ, ನೀವು ಆ ಹೆಂಗ್ಸು ಹೇಗಿದ್ಲು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕಾಗತ್ತೆ. ಅವಾಗ ನಾವು ಅದೇ ಆಧಾರದ ಮೇಲೆ ಸ್ಕೆಚ್ ಮಾಡಿಸ್ತೀವಿ. ಅದು ನಮ್ಗೆ ಹೆಲ್ಪ್ ಆಗತ್ತೆ. ಓಕೆನಾ? ಸರಿ ಸರ್, ಕರ್ಕೊಂಡು ಹೋಗಿ. ಬನ್ನಿ. ಯಾರಿರ್ಬೋದು ಈ ಹೆಂಗ್ಸು? ನಮ್ಮ ಮಗುನ ಯಾಕೆ ಕರ್ಕೊಂಡು ಹೋದ್ಲು? ಯಾಕೆ ನಮ್ಮ ಬೆನ್ನ ಹಿಂದೆ ಬಿದ್ದಿದ್ದಾಳೆ?
ಏನು ಮನೆ ಬಿಟ್ಟು ಹೋಗ್ತೀಯಾ? ಮನ್ಸಲ್ಲೂ ಅದ್ರ ಆಸೆ ಇಟ್ಕೋಬೇಡ, ಇಲ್ಲೇ ಇರ್ಬೇಕು ನೀನು. ಯಾಕಿರ್ಬೇಕು? ದಿನ ಹೆದ್ರುಕೊಂಡು ಸಾಯಕ? ನನಗೆ ದೇವದ ಕೈಲಿ ಏಕಕ್ಕಾಗಲ್ಲ. ನಿಮ್ಗೆ ಹೇಳಿದ್ರೆ ನೀವು ನಂಬೋದಿಲ್ಲ. ಭ್ರಮೆ ಅದು ಇದು ಅಂತ ನನ್ ಬಾಯಿ ಮುಚ್ಚಿಸ್ತೀರಾ. ಇಲ್ಲಿ ನನ್ ಕಷ್ಟ ಕೇಳೋರು ಯಾರು? ನಾನ್ ನಿನಗ್ ತಾಳಿ ಕಟ್ಟಿದ್ ಗಂಡ ಎಲ್ಲಿರ್ತಾನೋ ಹೆಂಡತಿನೂ ಅಲ್ಲೇ ಇರ್ಬೇಕು. ಅದೇ ಧರ್ಮ. ನಿಮ್ ಧರ್ಮ ಕರ್ಮ ಯಾವ್ದು ನನ್ ಜೀವನ ಉಳ್ಸೋದಿಲ್ಲ, ನನ್ ಭಯ ಹೋಗೋದಿಲ್ಲ. ನೋಡಿ, ದಯವಿಟ್ಟು ನನ್ನ ತಡಿಬೇಡಿ. ಕಷ್ಟನೋ ಸುಖನೋ ಎಲ್ಲೋ ಒಂದ್ ಕಡೆ ಬದುಕೋತೀನಿ. ಇಲ್ಲಿಂದ ಹೋಗೋದಕ್ಕೆ ನಾನ್ ಬಿಡಲ್ಲ ಮೀರಾ. ನಿಮ್ ಒಪ್ಪಿಗೆ ನನಗ್ ಬೇಕಾಗಿಲ್ಲ. ನಾನ್ ಡಿಸೈಡ್ ಮಾಡ ಆಗಿದೆ. ನಾನು ಹೋಗ್ತೀನಿ ಅಂದ್ರೆ ಹೋಗೇ ಹೋಗ್ತೀನಿ. ಸ್ವಲ್ಪ ನನ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ನೋಡಿ. ಆ ಮಣಿ ನಾನು ಒಬ್ಳಿಗೆ ಕಾಟ ಕೊಡ್ತಿದ್ರೆ ನೀವ್ ಹೇಳ್ದಾಗೆ ಭ್ರಮೆನೋ ಕನ್ಸೋ ಅಂತ ನಾನು ಇಲ್ಲೇ ಧೈರ್ಯ ಮಾಡಿ ಇರ್ತಿದ್ದೆ. ಆದ್ರೆ ಅವಳ ಅಜ್ಜಿನೂ ಬಿಟ್ಟಿಲ್ಲ, ಯಶೋದ ಚಿಕ್ಕಿನೂ ಬಿಟ್ಟಿಲ್ಲ. ನೀವು ಗಂಡ ನನಗ್ ತಾಳಿ ಕಟ್ಟಿದೀನಿ ಅಂತ ಹಕ್ ಚಲಾಯಿಸ್ತಿದ್ದೀರಲ್ಲ, ಆ ದೆವ್ವದ ಕೈಯಿಂದ ನನ್ ಪ್ರಾಣ ಉಳಿಸ್ಕೊಡಕ್ಕಾಗತ್ತ ನಿಮ್ ಕೈಲಿ? ಹೇಳಿ. ಮಣಿ ದೆವ್ವನೇ ಆಗಿಲ್ಲ ಅಂದ್ಮೇಲೆ ನಾನು ನಿನ್ನನ್ನ ಯಾರಿಂದ ಕಾಪಾಡ್ಬೇಕು? ನಿನಗೆ ಹಿಡ್ದಿರೋ ದೆವ್ವದ ಭೂತನ ನೀನೇ ಓಡಿಸ್ಕೋಬೇಕು. ಅದನ್ನ ಯಾವ ಮಂತ್ರವಾದಿಯಿಂದನೂ ಓಡ್ಸಕ್ಕಾಗಲ್ಲ. ಹೌದು ಸರ್, ನನಗ್ ಹಿಡ್ದಿರೋದು ದೆವ್ವದ ಭೂತನೇ. ಯಾವ ಮಂತ್ರವಾದಿ ಕೈಯಿಂದನೂ ಆ ದೆವ್ವನ ಓಡಿಸೋದಕ್ಕಾಗೋದಿಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಸರ್? ಮೊನ್ನೆ ಕಲ್ಪನಾ ಅತ್ತೆ ಮತ್ತೆ ಯಶೋದ ಚಿಕ್ಕಿ ಇಬ್ರು ಮಂತ್ರವಾದಿನ ಕರೆಸಿದ್ರಂತೆ. ಅವರು ಪ್ರಿಯಾ ಫೋಟೋನ ನೋಡ್ತಿದ್ದ ಹಾಗೆ ಈ ಆತ್ಮಕ್ಕೆ ಮುಕ್ತಿ ಸಿಕ್ಕಿಲ್ಲ, ಮುಕ್ತಿ ಸಿಗೋ ಹಾಗೆ ನಾನ್ ಮಾಡ್ತೀನಿ, ಅದಕ್ಕಿಂತ ಮುಂಚೆ ನಾನು ಮನೆ ಎಲ್ಲ ಪರಿಶೀಲಿಸ್ಬೇಕು ಅಂತ ಮೇಲ್ ಹೋದ್ರಂತೆ. ಮೇಲ್ಗಡೆ ಏನ್ ನೋಡಿದ್ನೋ ಯಾರಿಗೂ ಗೊತ್ತಿಲ್ಲ. ಹೆದ್ರುಕೊಂಡು ಎದ್ನೋ ಬಿದ್ನೋ ಅಂತ ತಿರ್ಗೋ ನೋಡ್ದೆ ಅವನ್ ಮನೆಯಿಂದ ಹೊರಟೋದ್ನಂತೆ. ಈಗ ಹೇಳಿ ಸರ್, ಆ ಮಂತ್ರವಾದಿಗೂ ನಂತರನೇ ಭ್ರಮೆ ಹಿಡ್ದಿತ್ತ? ಹೇಳಿ. ನೀನೇನೇ ಹೇಳಿದ್ರು, 1000 ಕಾರಣ ಕೊಟ್ರು ನಿನ್ನ ಇಲ್ಲಿಂದ ಹೋಗೋದಕ್ಕೆ ನಾನ್ ಬಿಡಲ್ಲ. ಸರ್, ಯಾಕೆ ಸರ್ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನನ್ನೊಂದ್ ಮಾತು ಕೇಳ್ದೆ ನೀವು ತಾಳಿ ಕಟ್ಟಿದ್ದಲ್ದೆ ಇವಾಗ ನನ್ನ ಕೈಲಿ ಇರೋದಕ್ಕಾಗ್ತಿಲ್ಲ, ದಯವಿಟ್ಟು ಬಿಡಿ ಅಂದ್ರೂ ಅದಕ್ಕೆ ಅವಕಾಶ ಮಾಡ್ಕೊಡ್ತಿಲ್ವಲ್ಲ ಸರ್? ಅಲ್ಲ ಸರ್, ನಾನು ಅಂತ ಅನ್ಯಾಯ ನಿಮ್ಗೆ ಏನ್ ಮಾಡಿದ್ದೀನಿ? ನನಗ್ ನಿಮ್ ಶತ್ರುನಾ? ಇಂಥ ಒಂದಿನ ಬರುತ್ತೆ ನೀನು ಈ ರೀತಿ ಒಂದು ಪ್ರಶ್ನೆ ಕೇಳ್ತೀಯ. ಅವಾಗ ನನಗೂ ನಿನಗೂ ಇರೋ ಸಂಬಂಧ ಏನು, ನಾನು ನಿನಗೆ ಶತ್ರುನಾ ಮಿತ್ರನಾ, ಇದನ್ನೆಲ್ಲ ಡೀಟೇಲ್ ಆಗಿ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಹೇಳ. ಹೇಳಿ ಸರ್. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಮುಂದೆ ಸಂಬಂಧ ಆಗೋದೂ ಇಲ್ಲ. ನಾನು ನಿನಗೆ ಮಿತ್ರನೂ ಅಲ್ಲ, ಶತ್ರುನೂ ಅಲ್ಲ, ಗಂಡ ಅಂತೂ ಮೊದಲೇ ಅಲ್ಲ. ನಾನು ನಿನ್ನ ಪಾಲಿನ ಯಮ.